ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಬಜರಂಗಿ ಬಾಸು. ಈ ಕಡೆ ನೇತ್ರನ್ ಪ್ರೀತಿ, ಇನ್ನೊಂದ್ ಕಡೆ ನಂಬಿಕೆ, ಇದೆರಡನ್ನು ಉಳಿಸ್ಕೋಬೇಕಾಗಿರೋ ಸಂದಿಗ್ಧ ಪರಿಸ್ಥಿತಿ ನಾನಿದೀನಿ ಕಣೋ. ಸೈಲೆಂಟ್ ನನ್ಗೆ ಎರಡು ಮುಖ್ಯನೇ. ಅತ್ತ ನಂಬಿಕೆ ಕಳ್ಕೊಂಡ್ಬಿಟ್ಟೆ, ನಾನ್ ಬದುಕಿದ್ದು ಸತ್ತಾಗೆ. ಸೈಲೆಂಟ್ ಸತ್ತಾಗೆ. ದೃಷ್ಟಿ ನಾಳೆ ಯಾವಾಗಾಗುತ್ತೋ ಏನೋ ಅನ್ನಿಸ್ತಿದೆ. ನಾಳೆ ಆ ದತ್ತು ಕತೆ ಮುಗಿಸ್ಬೇಕು, ಆಗ್ಲೇ ನನಗೆ ನೆಮ್ಮದಿಯಾಗಿ ನಿದ್ದೆ ಬರೋದು. ಏನಾಗಿದೆ ನಿನ್ಗೆ? ಯಾಕಿನ್ನು ಮಲ್ಗಿಲ್ಲ? ಆ ಖುಷಿಗೆ. ನನ್ ತಮ್ಮನ ಹೆಂಡ್ತಿದ್ದು ಫಸ್ಟ್ ನೈಟ್ ಆಯ್ತಲ್ಲ, ಇಬ್ರು ಒಂದಾದ್ರಲ್ಲ ಅನ್ನೋ ಖುಷಿಗೆ ನಿದ್ದೆ ಬರ್ತಿಲ್ಲ. ಏನು ಹೆಂಗೇನಾ? ಸದ್ಯ ಅರ್ಥ ಆಯ್ತಲ್ಲ, ಬಂದ್ ಬಿದ್ಗೋ. ಅಲ್ಲ, ನನಗೊಂದು ಅರ್ಥ ಆಗ್ತಾ ಇಲ್ಲ. ಲೇಟಾಗಿ ಮಲಗಿದ್ರೆ ಬ್ಯೂಟಿ ಹಾಳಾಗತ್ತೆ ಅಂತ ಬೇಗ ಮಲ್ಗೋಳ್ ನೀನು. ಇವತ್ತು ಮಧ್ಯರಾತ್ರಿ ಆದ್ರೂ ಇನ್ನೂ ಮಲ್ಗಿಲ್ವಲ್ಲ? ನಮ್ ಶತ್ರುಗಳ ಲೈಫ್ ಹಾಳಾಗೋವಾಗ ಬ್ಯೂಟಿ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ ಕಿಶೋರ್? ಏನಂದೆ? ಈಗ ಲೈಟ್ ಆನ್ ಮಾಡ್ಕೊಂಡಿದ್ರೆ ಯಾವಳಿಗೆ ನಿದ್ದೆ ಬರುತ್ತೆ? ಆಫ್ ಮಾಡಿ. ಅವರಿಬ್ರು ಚೆನ್ನಾಗೇ ಇದ್ದಾರೆ, ಮತ್ತಾಕೆ ಏನೇನು ಮಾತಾಡ್ತಿದ್ಯಾ? ಅವ್ರ ಲೈಫ್ ಎಲ್ಲಿ ಹಾಳಾಗ್ತಿದೆ? ಚೆನ್ನಾಗೇ ಇದಾರಲ್ಲ. ಅದೆಲ್ಲ ಕ್ಷಣಿಕ, ಶಾಶ್ವತ ಅಲ್ಲ. ಬಂದ್ ಮಲ್ಕೋ. ಒಂದ್ ನಿಮಿಷ ಲೈಟ್ ಆಫ್ ಮಾಡ್ಬೇಡ. ನೀನ್ ಮಾಡ್ತಿರೋದ್ ನೋಡಿದ್ರೆ ಏನೋ ದೊಡ್ಡ ಅನಾಹುತ ಮಾಡೋ ಹಾಗಿದೆ. ಏನ್ ಮಾಡ್ತಿದ್ಯಾ ಹೇಳು? ಪದೇ ಪದೇ ಮೊಬೈಲ್ ಅಲ್ಲಿ ಟೈಮ್ ನೋಡ್ತಿದ್ಯಾ? ಏನ್ ನಡೀತಿದೆ? ಅದು ನಿನಗ್ ಬೇಡದೇ ಇರೋ ವಿಷಯ. ನಾನಂತೂ ಮಲ್ಕೋತಾ ಇದೀನಿ, ನಿನಗೇನೋ ಅದನ್ನ ಮಾಡು. ದತ್ತು, ಮಲ್ಗಿದ್ಯಾ? ಮಲ್ಕೋ ಮಲ್ಕೋ. ನಾಳೆಯಿಂದ ನಿನ್ನ ಶಾಶ್ವತವಾದ ನಿದ್ರೆ ಕಳಿಸ್ತೀನಿ. ಇಡೀ ರಾತ್ರಿ ನನ್ನ ಕೈ ಹಿಡ್ಕೊಂಡು ಮಲ್ಕೊಂಡಿದ್ದೀಯ. ನನ್ನ ಮೇಲೆ ನಿನ್ಗೆ ಎಷ್ಟು ಕಾಳಜಿ. ನೀನೀಗ ಮಲಗಿರೋದು ನೋಡ್ತಿದ್ರೆ ನನಗೆ ನಿನ್ನ ಬಿಟ್ಟು ಹೋಗೋ ಮನಸ್ಸೇ ಬರ್ತಿಲ್ಲ ಯಜಮಾನ್ತಿ. ದಿನ ಇಡೀ ಈ ಥರನೇ ನಿನ್ನ ನೋಡ್ತಾ ಕೂರಬೇಕು ಅನ್ಸತ್ತೆ. ಇಲ್ಲ ಯಜಮಾನ್ತಿ, ನಿನ್ನ ಮೈ ಮುಗ್ತವನ್ನ ಮುತ್ತು ನೋಡ್ಕೊಳ್ಳೋ ಹಾಕಿ ಕೊಡಬೇಕು.
ರಾತ್ರಿ ಅದೆಷ್ಟು ಟೆನ್ಷನ್ ಮಾಡ್ಕೊಂಬಿಟ್ಟಲ್ಲ ನೀನು. ಅಲ್ಲ, ನಾನಿನ್ನ ಬಿಟ್ಟು ಹೋಗ್ತೀನ? ಆ ಯಮನೆ ಬಂದರು ಬಾರೋ ಮಗನೇ ಅಂದರು, ನಾನು ನನ್ನ ಹೆಂಡತಿ ಜೊತೆ ಇರಬೇಕು, ಬರಲ್ಲ ಅಂತ ಹೇಳ್ತೀನಿ. ನನ್ನ ಮೇಲಿರೋ ಪ್ರೀತಿಯಿಂದ ನಿನಗೆ ಭಯ ಆಗ್ತದೆ ಯಜಮಾನ್ತಿ. ಆದರೆ ನಿನ್ನ ಪ್ರೀತಿ ನನಗೆ ಶಕ್ತಿ ತುಂಬಿದೆ. ನಿನ್ನ ಕೆಣಕ್ದವ್ರ ವಿರುದ್ಧ ಹೋರಾಡು ಅಂತ ಹೇಳ್ತಿದೆ. ಯಾರು ಏನೇ ಹೇಳಿದ್ರು ನಾನು ರೌಡಿಸಮ್ ಬಿಡೋ ಮಗನೇ ಅಲ್ಲ. ಆದರೆ ನೀನು ಹೇಳಿದ್ಮೇಲೆ ನನಗಿಲ್ಲ ಅನ್ನಕ್ಕೆ ಮನಸ್ಸಾಗ್ತಿಲ್ಲ. ಅದಕ್ಕೆ ನಾನು ರೌಡಿಸಮ್ ಬಿಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಇವತ್ತು ದತ್ತಾಬಾಯಿ ಗನ್ ಹಿಡಿಯೋ ಕೊನೆ ದಿನ. ನಾಳೆಯಿಂದ ದತ್ತಾಬಾಯಿ ಹೋಗಿ ನೀನು ಬಯಸೋ ದತ್ತಾತ್ರೇಯ ಸಿಗ್ತಾನೆ. ನಾನು ಹೋಗ್ತೀನಿ ಯಜಮಾನ್ತಿ, ನಾನು ಹೋಗ್ತೀನಿ ಅಂತೆ. ನೀನು ಎದ್ದಿದ್ರೆ ರೀ ದಪ್ಶಕನ ಹೋಗ್ಬೇಡಿ ಅಂತ ಹೇಳ್ತಿದ್ದೆ. ಡೋಂಟ್ ವರಿ ಯಜಮಾನ್ತಿ, ನಾನು ಯಾವಾಗಲೂ ನಿನ್ನ ಮನಸ್ಸಲ್ಲೇ ಇರ್ತೀನಿ. ಹೋಗೋಕ್ಕೂ ಮೊದಲು ಕಡೆ ಸಲ ನಿನ್ನ ಕಣ್ಣು ತುಂಬ್ಕೋಬೇಕು ಅನಿಸ್ತಿದೆ ಹೆಂಡತಿ. ಏನ್ ಹೇಳ್ದ? ದತ್ತಾಬಾಯಿ ನನ್ನ ಮೇಲಿರೋ ಭಾವನೆನ ಮಾತಾಡದೆ ಹಾಗೆ ಹೇಳ್ಬಿಟ್ರು. ಸೈಲೆಂಟ್, ನಿನ್ ಕಣ್ಣ ನೀರ? ಏನು ಆಯ್ತು? ಇದು ನೋವಿನ ಕಣ್ಣೀರಲ್ಲ ಬಜರಂಗಿ ಬಾಸು. ದತ್ತಾಬಾಯಿ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಟಿದಾರಲ್ಲ ಅಂತ ಆನಂದದ ಕಣ್ಣೀರು. ಇದು ದತ್ತಾಬಾಯಿ ಯಾಕೋ ತುಂಬಾ ಎಮೋಷನಲ್ ಆಗಿದ್ರು. ಇದ್ದಕ್ಕಿದ್ದಂಗೆ ಈ ಮಾಲೆ ಮತ್ತೆ ಈ ಚೈನ್ ತೆಗೆದು ನನ್ನ ಕೊಳ್ಳಗೆ ಹಾಕಿದ್ರು. ಯಾಕೆ ಬೈ ಇದನ್ನ ನನ್ನ ಕೊಳ್ಳಗೆ ಹಾಕ್ತಾ ಇದ್ದೀರಾ? ನೀನು ಯಾವಾಗ್ಲೂ ನನ್ನ ಜೊತೆಗಿರ್ತೀಯ, ಹೇಳಿದ ಕೆಲಸ ಎಲ್ಲ ಮಾಡ್ತೀಯ, ನನ್ನ ಹೆಂಡತಿನ ತಂಗಿ ತಂಗಿ ಅನ್ಕೊಂಡು ಮನೆ ಮಗನ್ ಥರನೇ ಇದೆಯಾ? ಮನೆ ಮಗನ್ಗಿಂತ ಹೆಚ್ಚು ಜವಾಬ್ದಾರಿನ ನಿಭಾಯಿಸ್ಕೊಂಡು ಬಂದಿದ್ಯಾ? ನಿನಗೇನಾದ್ರೂ ಕೊಡ್ಬೇಕು ಅನ್ನಿಸ್ತು. ನೀನು ಮಾಡಿರೋ ಸಹಾಯಕ್ಕೆ ನಿಯತ್ತಿಗೆ ಬೆಲೆ ಕಟ್ಟಕ್ಕಾಗಲ್ಲ. ಆದ್ರೂ ಇದು ನಾನು ಕೊಡ್ತಾ ಇದ್ದೀನಿ, ತಗೋ ಅಂತಂದ್ರು. ನಾನು ಬೇಡ ಅಂದ್ರೂ ಕೇಳಲಿಲ್ಲ. ಕತ್ತಗೆ ಹಾಕ್ಬಿಟ್ಟು ಹೊರಟ್ಬಿಟ್ರು. ಬೇರೆ ಏನು ಮಾತೇ ಆಡ್ಲಿಲ್ಲ. ನನಗೂ ಇದೇ ಥರ ಅನುಭವ ಆಯ್ತು. ಹೌದಾ? ದತ್ತ ಬೇರೆ ವಿಷಯನ ಮಾತಾಡ್ತಾ
ಅವನು ತುಂಬಾ ಇಷ್ಟ ಆಗಿರೋ ಈ ಉಂಗ್ರನ ನನಗೆ ಹಾಕೋದಕ್ಕೆ ಅಂತ ಬಂದ. ನಾನು ಬೇಡ ಬೇಡ ಅಂತ ತುಂಬಾ ಸಲ ಹೇಳಿದೆ, ಆದ್ರೂ ನನ್ನ ಮಾತೇ ಕೇಳಿಲ್ಲ ಅವನು. ಹೌದಾ ಬಜರಂಗಿ ಬಾಸು? ನೀನ್ ತುಂಬಾ ಇಷ್ಟಪಡೋ ಉಂಗ್ರ ಇದು ತನಕ್ ಹಾಕ್ಬೇಡ ಅಂತ ಹೇಳಿದೆ ನಾನು. ಅದಕ್ಕೆ ಅವನು ಏನಂತ ಗೊತ್ತಾ, ನಾವು ತುಂಬಾ ಇಷ್ಟಪಡೋದನ್ನ ನಾವ್ ಇಷ್ಟಪಡೋರು ತಾನೇ ಹಾಕ್ಬೇಕು ಅಂತ. ಹಾಗೆ ಹೇಳಿ ಇದನ್ನ ನನ್ ಬೆರಳಿಗೆ ಹಾಕದ. ಹಾಗ ನನ್ ಕಣ್ ತುಂಬ್ಕೊಂಬತ್ತು ಕಣ. ಆದ್ರೆ ಅದು ಆನಂದಕ್ಕಲ್ಲ, ಗಿಲ್ಟ್ಗೆ. ಗಿಲ್ಟಾ? ದತ್ತ ಅಷ್ಟಕ್ಕೆ ನಿಲ್ಸಿಲ್ಲ ಸೈಲೆಂಟ್. ನೀನ್ ನನಗೋಸ್ಕರ ಏನೇನ್ ಮಾಡಿಲ್ಲ, ಯಾರು ನನ್ನ ನಂಬದೇ ಇದ್ದಾಗ ನೀನ್ ನನ್ನ ನಂಬಿ ನನಗೆ ಸಾಥ್ ಕೊಟ್ಟೆ. ನನ್ ಕಷ್ಟ ಆದಾಗೆಲ್ಲ ನನ್ನ ಜೊತೆಗಿದ್ದೆ, ನನ್ನ ಬೆನ್ನೆಲುಬಾಗಿದ್ದೆ ಅಂತ ಹೇಳ್ದ. ನಾನು ಬ್ಲೈಂಡ್ ಆಗಿ ನಂಬೋದು ಒಂದು ದೃಷ್ಟಿನ, ಇನ್ನೊಂದೊಂದು ತಿನ್ನ ಅಂತ ಗಟ್ಟಿಯಾಗಿ ತಪ್ಕೊಂಡ್ಬಿಟ್ಟ ಕಣೋ. ನನ್ ಬಗ್ಗೆ ಇಷ್ಟು ನಂಬಿಕೆ ಇಟ್ಟಿದ್ದ ಅನ್ಕಣೋ ಅಂತ ನನ್ನ ಪ್ರೀತಿ ವಿಚಾರ ಹೇಳಿ ಆ ನಂಬಿಕೆ ನಾನು ಹೇಗೋ ಕಳ್ಕೊಳ್ಳಿ, ಹೇಗ್ ಕಳ್ಕೊಳ್ಳಿ? ನಿಜವಾಗ್ಲೂ ಕಷ್ಟ ಇದೆ ಬಜರಂಗಿ ಬಾಸು. ಆದ್ರೆ ಈ ವಿಚಾರ ಯಾವ್ದು ನೇತ್ರಂಗೆ ಅರ್ಥನೇ ಆಗ್ತಾ ಇಲ್ವಲ್ಲ. ನಮ್ಮಿಬ್ರ ವಿಚಾರ ದತ್ತಂಗ್ ಗೊತ್ತಾದ್ರೆ ಏನ್ ಕತೆ ಸೈಲೆಂಟ್ ಅಲ್ಲ. ಅವ್ರ ಮನೆ ಮಗಳನ್ನೇ ಬುಟ್ಟಿಗೆ ಹಾಕೊಂಡ್ಬಿಟ್ಟ ಅಂತ ಅವನು ನನ್ನ ಬಗ್ಗೆ ತಪ್ಪಿಬಿಟ್ರೆ, ನನ್ನೇನಾದ್ರು ದೂರ ಮಾಡ್ಬಿಟ್ರೆ ಸೈಲೆಂಟ್. ನನಗೆ ಏನು ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಬಜರಂಗಿ ಬಾಸು. ಈ ಕಡೆ ನೇತ್ರನ್ ಪ್ರೀತಿ, ಇನ್ನೊಂದ್ ಕಡೆ ನಂಬಿಕೆ. ಇದೆರಡನ್ನು ಉಳಿಸ್ಕೋಬೇಕಾಗಿರೋ ಸಂದಿಗ್ಧ ಪರಿಸ್ಥಿತಿ ನಾನು ಇದೀನಿ ಕಣೋ ಸೈಲೆಂಟ್. ನನ್ಗೆ ಎರಡು ಮುಖ್ಯನೇ. ಅತ್ತ ನಂಬಿಕೆ ಕಳ್ಕೊಂಡ್ಬಿಟ್ಟೆ, ನಾನ್ ಬದುಕಿದ್ದು ಸತ್ತಾಗೆ ಸೈಲೆಂಟ್, ಸತ್ತಾಗೆ. ಈ ಹೇಳಿ ಪ್ರತಿ ಸಲ ನನ್ನ ಪ್ರೀತಿನ ಅವನ ಮುಂದೆ ಹೇಳ್ಕೋಬೇಕು ಅಂದಾಗೆಲ್ಲ ನಂಗೆ ಭಯ ಆಗತ್ತೆ. ಆ ಭಯ ಎಲ್ಲಿ ದತ್ತ ನನ್ಗೇನೋ ಮಾಡ್ಬಿಡ್ತಾನೆ ಅಂತ ಅಲ್ಲ, ನಾನೆಲ್ಲಿ ದತ್ತನ್ ಕಳ್ಕೊಂಡ್ಬಿಡ್ತೀನಿ ಅಂತ. ತಾನೆ ನನ್ ಗಂಡ, ಅವನೇ ಬಂಧು ಬಳಗ ಸ್ನೇಹಿತ, ಅವನೇ ಎಲ್ಲ ಕಣೋ. ಅವನನ್ನು ಕಳ್ಕೊಂಡು ನಾನು ಹೇಗೋ ಇರ್ಲಿ, ಹೇಗಿರ್ಲೋ